ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 12ನೇ ಅಧ್ಯಾಯ 14ರಿಂದ 20ನೇ ವಚನವನ್ನ ಧ್ಯಾನ ಮಾಡೋಣ. ಈ ದಿನವು ನಿಮಗೆ ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನ ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. 7 ದಿವಸ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕು. ಮೊದಲನೆಯ ದಿನದಲ್ಲಿಯೇ ಹುಳಿ ಹಿಟ್ಟನ್ನೆಲ್ಲ ನಿಮ್ಮ ಮನೆಯೊಳಗಳಿಂದ ತೆಗೆದು ಬಿಡಬೇಕು. ಆ ದಿವಸ ಮೊದಲುಗೊಂಡು 7 ದಿವಸಗಳೊಳಗೆ ಯಾವನಾದ್ರೂ ಹುಳಿ ಬೆರೆಸಿದ್ದನ್ನು ತಿಂದರೆ ಅವನು ಇಸ್ರಾಯೇಲಿನಿಂದ ತೆಗೆದು ಹಾಕಲ್ಪಡಬೇಕು. ಮೊದಲನೆಯ ದಿವಸದಲ್ಲಿ ದೇವ ಆರಾಧನೆಗಾಗಿ ಸಭೆ ಕೂಡಬೇಕು. 7ನೇ ದಿನದಲ್ಲಿಯೂ ದೇವ ಆರಾಧನೆಗಾಗಿ ಸಭೆ ಕೂಡಬೇಕು. ಈ 2 ದಿನಗಳಲ್ಲಿ ಯಾವ ಕೆಲಸವನ್ನು ಮಾಡಕೂಡದು. ಊಟಕ್ಕೆ ಬೇಕಾದದನ್ನ ಮಾಡಬಹುದೇ ಹೊರತು ಬೇರೆ ಯಾವ ಕೆಲಸವನ್ನ ಮಾಡಕೂಡದು. ಉಳಿಲಿದ ರೊಟ್ಟಿಗಳನ್ನ ತಿನ್ನಬೇಕಾದ ಆಚರಣೆಯನ್ನು ನೀವು ಕೈಗೊಳ್ಳಬೇಕು. ಈ ದಿನದಲ್ಲಿಯೇ ನಾನು ನಿಮ್ಮ ಸೈನ್ಯಗಳನ್ನು ಐಗುಪ್ತ ದೇಶದೊಳಗೆ ಹೊರಗೆ ಬರಮಾಡಿದ್ದರಿಂದ ನೀವು ನಿಮ್ಮ ಸಂತತಿಯವರು ಈ ದಿನವನ್ನ ಆಚರಣೆಗೆ ತರಬೇಕು. ಇದು ಶಾಶ್ವತವಾದ ನಿಯಮ. ಮೊದಲನೆಯ ತಿಂಗಳಿನ 14ನೇ ದಿವಸದ ಸಾಯಂಕಾಲ ಮೊದಲುಗೊಂಡು ಅದೇ ತಿಂಗಳಿನ 21ನೇ ದಿನದ ಸಾಯಂಕಾಲದವರೆಗೂ ನೀವು ಹುಳಿ ಇಲ್ಲದ ರೊಟ್ಟಿಗಳನ್ನೇ ತಿನ್ನಬೇಕು. ಆ 7 ದಿನಗಳು ನಿಮ್ಮ ಮನೆಗಳಲ್ಲಿ ಹುಳಿ ಇಟ್ಟೇ ಇರಕೂಡದು. ಹುಳಿ ಬೆರೆಸಿದ್ದನ್ನ ತಿನ್ನುವವನು ಪರದೇಶದವನಾಗಲಿ ಸ್ವದೇಶದವನಾಗಲಿ ಇಸ್ರಾಯೇಲ್ ಜನರೊಳಗೊಂದಿಗೆ ತೆಗೆದು ಹಾಕಲ್ಪಡಬೇಕು. ನೀವು ನಿಮ್ಮ ಎಲ್ಲಾ ಮನೆಗಳಲ್ಲಿ ಹುಳಿ ಇಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ಹುಳಿ ಕೂಡಿದ ಯಾವುದನ್ನು ತಿನ್ನಕೂಡದು ಎಂದು ಆಜ್ಞಾಪಿಸಿದನು. ಈಗ ಇಲ್ಲಿ ಮೊದಲನೇದಾಗಿ ರಕ್ತ ಅವರನ್ನ ಕಾಯುವಂತದ್ದಾಗಿದೆ. ಮನೆಗಳ ನಿಲುವು ಪಟ್ಟಿಗಳ ಮೇಲೆ ರಕ್ತ ಹಚ್ಚಿದ್ರೆ ಅದು ಅವರಿಗೆ ರಕ್ಷಣೆ ಕೊಡುತ್ತೆ. ಬೇರೆ ಯಾವ ನಿರೀಕ್ಷೆಯೂ ಅವರಿಗಿಲ್ಲ. ರಕ್ತದಿಂದ ಮಾತ್ರವೇ ರಕ್ಷಣೆ ಇದೆ. ನಂಬಿಕೆಯಿಂದಲೇ ಆ ರಕ್ತವನ್ನ ಬಾಗಿಲು ನಿಲುವುಗಳ ಪಟ್ಟಿಗಳ ಮೇಲೆ ಅವರು ಹಾಕಬೇಕು ಎಂಬುದಾಗಿ ದೇವರವರಿಗೆ ಹೇಳಿದರು. ಅದೇನ್ ತೋರಿಸ್ತದೆ? ನಮಗೆ ಯೇಸು ಕ್ರಿಸ್ತನಿಂದಲೇ ನಿರೀಕ್ಷೆ ಇದೆ, ಆತ್ಮರಕ್ಷಣೆ ಇದೆ. ಇದರ ವಿಷಯವಾಗಿ ವಾದ ಮಾಡಬಾರದು. ದೇವರ ಕೈಯಲ್ಲಿ ನಾವೆಲ್ಲರೂ ಜೇಡಿ ಮಣ್ಣಿದ್ದ ಹಾಗೆ, ಆತನು ಹೇಳಿದ ಹಾಗೆ ವಿಧೇಯರಾಗಿ ನಾವು ನಡೆಯುವಾಗ, ನಂಬಿಕೆಯಿಂದ ನಡೆಯುವಾಗ ನಮಗೆ ರಕ್ಷಣೆ ಸಿಗ್ತದೆ. ಈಗ ಇಲ್ಲಿ ಮೋಶೆ ಮೂಲಕ ಇಸ್ರಾಯೇಲರಿಗೆ ಹೇಳಿದಾಗ ಇಸ್ರಾಯೇಲರಲ್ಲಿ ವಾದ ಮಾಡಲಿಲ್ಲ. ಎಲ್ಲರೂ ಏನು ಮಾಡಿದ್ರು? ಕುರಿಗಳನ್ನ ಕೊಯ್ದ್ರು, ಅದರ ರಕ್ತವನ್ನ ಬಾಗಿಲು ನಿಲುಗಳ ಪಟ್ಟಿಗಳ ಮೇಲೆ ಹಾಕಿದ್ರು, ರಕ್ಷಣೆ ಹೊಂದಿದ್ರು. ಅದೇ ತರ ಯಾಕೆ ಯೇಸುಸ್ವಾಮಿ ನಂಬಬೇಕು? ವಾದ ಮಾಡಬೇಡ್ರಿ, ಯೇಸುವನ್ನ ನಂಬ್ರಿ, ಆತನ ರಕ್ತದಿಂದ ತೊಳೆಯಲ್ಪಡ್ರಿ, ರಕ್ಷಣೆ ಆಗುತ್ತೆ. ಸರಿ, ಈಗ ಹುಳಿ ಇಲ್ಲದ ರೊಟ್ಟಿಯನ್ನ 7 ದಿನ ಸೇವನೆ ಮಾಡ್ಬೇಕು. ಯಾರಾದ್ರೂ ಮಾಡದೆ ಹೋದ್ರೆ ಅವರು ದೇವ ಕುಲದಿಂದ ತೆಗೆದು ಹಾಕಲ್ಪಡ್ತಾರೆ. ಸ್ವದೇಶದವನೋ ಪರದೇಶದವನೋ ಗೊತ್ತಿಲ್ಲ. ಏನದ್ರ ಅರ್ಥ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಹುಳಿ ಏನ್ ತೋರಿಸ್ತದೆ? ಅದು ಪಾಪವನ್ನ ತೋರಿಸ್ತದೆ. ಹೀಗಾಗಿ ಪಾಪ ನಮ್ಮನ್ನ ಪರಲೋಕಕ್ಕೆ ಸೇರಿಸಲ್ಲ ಎಂಬುದಾಗಿ ಅದು ಪರದೇಶದವನಿಗೂ ಸ್ವದೇಶದವನಿಗೂ ಒಂದೇ ನಿಯಮ. ಪಾಪದಿಂದ ಬಿಡುಗಡೆ ಆದ್ರೆ ಮಾತ್ರನೇ ಒಬ್ಬನು ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ. ಹಾಗಾದ್ರೆ ಆ ಪಾಪನ ಕ್ಷಮಿಸೋದು ಯೇಸುವಿನ ರಕ್ತ ಎಂಬುದಾಗಿ ನಾವು ನೋಡ್ತೇವೆ. ಸೊ ಹಾಗಾದ್ರೆ ಈ ಹುಳಿ ಅನ್ನೋದು ನಮ್ಮ ಜೀವಿತದಲ್ಲಿ ಪಾಪ, ಅದು ನಮ್ಮ ನಾಶಕ್ಕೆ ನಡೆಸ್ತದೆ ಎಂಬುದಾಗಿ ಅದನ್ನ ಜ್ಞಾಪಕ ಮಾಡಿಕೊಂಡು ಅದನ್ನ ನಾನು ನೀನು ಬಿಟ್ಟು ಬಿಡಬೇಕು. ದೇವರು ಅದನ್ನೇ ನನಗೆ ನಿನ್ಗೆ ಹೇಳ್ತಾರೆ. ಇವತ್ತು ಪಾಪದಿಂದ ಬಿಡುಗಡೆ ಆಗಕ್ಕಾಗ್ತಾ ಇಲ್ವಾ? ಯೇಸುವಿನ ಬಳಿಗೆ ಬಾ. ಅವ್ರಿಗೆ ಹೇಳು, ಈ ಪಾಪ ನನ್ನಲ್ಲಿದೆ, ಇದನ್ನ ನಾನು ಬಿಡುಗಡೆ ಆಗ್ಬೇಕು. ಅವ್ರಿಗೆ ಸಹಾಯ ಮಾಡ್ತಾರೆ. ಮೊದಲನೇದಾಗಿ ಅವ್ರಿಗೆ ಪಶ್ಚಾತ್ತಾಪ ಪಡೋದಾದ್ರೆ ಕ್ಷಮಿಸ್ತಾರೆ. ಎರಡನೇದಾಗಿ ಆ ಪಾಪದಿಂದ ಬಿಡುಗಡೆ ಆಗಕ್ಕೆ ಪವಿತ್ರಾತ್ಮನ ಮೂಲಕ, ಸಭೆಯ ಮೂಲಕ, ದೇವರ ವಾಕ್ಯದ ಮೂಲಕ ನನಗೆ ನಿನಗೆ ಸಹಾಯ ಮಾಡೋರಾಗಿದ್ದಾರೆ. ಮುಖ್ಯವಾಗಿ ಪಾಪದ ಕುರಿತೇ ಈ ವಿಮೋಚನ ಕಾಂಡದಲ್ಲಿ ಯಾಕೆ ನಾವು ನೋಡ್ತೀವಿ? ಬರೀ ಅದ್ರ ಬಗ್ಗೆ ನಾವು ನೋಡ್ತೀವಿ, ಯಾಕೆ ಬರೀ ಆಶೀರ್ವಾದ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಎಂಬುದಾಗಿ ಅನೇಕರು ಹೇಳ್ಬೋದು. ಬೈಬಲ್ನಲ್ಲಿ ವಿಮೋಚನ ಕಾಂಡದಲ್ಲಿ ಮುಖ್ಯವಾಗಿ ಪಾಪದಿಂದ ಬಿಡುಗಡೆ, ಪಾಪದ ಅಘೋರತೆ ಮಾತ್ರವಲ್ಲದೆ ಪಾಪದಿಂದ ಬಿಡುಗಡೆ ಅನ್ನೋದೇ ವಿಮೋಚನ ಕಾಂಡ. ಈಗ ಅದನ್ನೇ ನಾನು ಟೀಚ್ ಮಾಡಬೇಕು, ಅದನ್ನೇ ನಾನು ನಿಮ್ಗೆ ಹೇಳ್ಬೇಕು. ಮೊದಲು ದಟ್ ಈಸ್ ಅ ಬೇಸಿಕ್. ರಕ್ಷಕನನ್ನ ತಿಳಿಬೇಕಾದ್ರೆ ಮೊದಲನೇದಾಗಿ ಪಾಪಿ ಅನ್ನೋದು ನನಗೆ ನಿನಗೆ ಗೊತ್ತಾದ್ರೆ ರಕ್ಷಕನ ಅವಶ್ಯಕತೆ ನಮಗೆ ಹೆಚ್ಚಾಗಿ ಬೇಕಾಗುತ್ತೆ ಎಂಬುದಾಗಿ ನಮಗೆ ತಿಳಿಯುತ್ತೆ. ಕರ್ತನ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ.
ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ಯಾರ್ಯಾರು ಮುಖ್ಯವಾಗಿ ಪಾಪದಿಂದ ಬಿಡುಗಡೆ ಆಗಕ್ಕೆ ಪರಿತಪಿಸ್ತಾ ಇದ್ದಾರೋ, ನೀವು ಶಿಲುಬೆ ಮೂಲಕವಾಗಿ ನಮಗೆ ಮಾರ್ಗ ಮಾಡಿದ್ದೀರಿ. ನಮ್ಮ ಕೈನಲ್ಲಿ ಆಗಲ್ಲ, ಆದರೆ ನೀವೇ ನಮಗೆ ಮಾಡಿದ್ದೀರಿ. ಇನ್ನು ಪಾಪದೊಂದಿಗೆ ಹೋರಾಡ್ತಾ ಇರುವಂತ ಎಷ್ಟೋ ಜನ ಇದ್ದಾರಪ್ಪ, ಅವ್ರಿಗೆಲ್ಲ ಪಾಪಗಳಿಂದ ವಿಮೋಚನೆ, ಬಿಡುಗಡೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು,
ಮಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ